ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಡೆಫಿನೆಟ್ಲಿ ಈ ವರ್ಷ ಕಟ್ ಆಫ್ ಜಾಸ್ತಿ ಆಗಿದೆ ಅಂತ ಎಲ್ಲರಿಗೂ ಕೂಡ ಅನಿಸ್ತಾ ಇದೆ. ಬಟ್ ನನ್ನ ಒಂದು ಗಟ್ ಫೀಲಿಂಗ್ ಇವತ್ತಿಗೂ ಕೂಡ ನನಗೆ ನಂಬಿಕೆ ಇದೆ, ಕಟ್ ಆಫ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ, ಲಾಸ್ಟ್ ಇಯರ್ ಮಾರ್ಕ್ಸಿಗೆ ಕಂಪೇರ್ ಮಾಡಿದರೆ ಒಂದು 10 to 12 ವರ್ಸ್ಟ್ ಕೇಸಲ್ಲಿ 15 ಅಂತ ಇಟ್ಕೊಳ್ಳೋಣಂತೆ ಈಗ ಆಗ್ತಾ ಇರುವಂಥ ಬೆಳವಣಿಗೆಯನ್ನು ನೋಡಿದರೆ. ಬಟ್ ಅದಕ್ಕಿಂತ ಜಾಸ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಲಾಸ್ಟ್ ಇಯರ್ 505ಗೆ ಸಿಕ್ಕಿರುವಂತಹ ಸೀಟು ಈ ವರ್ಷ 520ಗೆ ಸಿಗ್ತದ ಅಂತ ನನ್ನ ಒಂದು ಫೀಲಿಂಗ್. ಬಟ್ ನೀವು ಒಂದಷ್ಟು ಕಾಲೇಜಿನ ಕಟ್ ಆಫನ್ನು ನೋಡಿದರೆ 25 to 35 ಮಾರ್ಕ್ಸ್ಗಳು ಜಾಸ್ತಿ ಆಗಿರೋದು ಕೂಡ ಕಾಣಿಸ್ತದೆ. ಸೊ ಕಟ್ ಆಫ್ ಜಾಸ್ತಿ ಆಗಿರೋದಕ್ಕೆ ಒಂದು ಮೂಲ ಕಾರಣ ಅಂತಂದರೆ KE ಅವರು ಮಾಡಿರುವಂಥ ಒಂದು ತಪ್ಪು. ಈ ವರ್ಷ ಫಸ್ಟ್ ಟೈಮ್ ಇನ್ ದ ಹಿಸ್ಟರಿ ಅಂತ ಹೇಳಿದ್ದೆ, ಒಬ್ಬ ವಿದ್ಯಾರ್ಥಿಗೆ ಇಂಜಿನಿಯರಿಂಗ್ದಲ್ಲೂ ಸೀಟ್ ಅಲಾಟ್ ಮಾಡಿಬಿಟ್ಟು ಸೊ ನೀಟಲ್ಲೂ ಸೀಟ್ ಅಲಾಟ್ ಮಾಡಿಬಿಟ್ಟು ಕೂತ್ಕೊಂಡಿದ್ದಾರೆ. ಈವನ್ ಇನ್ ದ ಫಸ್ಟ್ ರೌಂಡ್ ಆಲ್ಸೋ ದ ಸೇಮ್ ಸಿನಾರಿಯೋ ಕಂಟಿನ್ಯೂಸ್, ರಿಮೆಂಬರ್. ಸೊ ಇದೇ ರೀತಿ ಪೇರೆಂಟ್ಸ್ಗಳು ಪ್ಯಾನಿಕ್ ಆಗ್ತಾರೆ, ಸ್ಟೂಡೆಂಟ್ಸ್ಗಳು ಪ್ಯಾನಿಕ್ ಆಗ್ತಾರೆ. ಇದು ಕಾಮನ್. ಫಸ್ಟ್ ರೌಂಡಿಗೂ ಕೂಡ ಇದು ಕಾಮನ್. ಸೊ ಸೆಕೆಂಡ್ ರೌಂಡಿಗೆ ಡೆಫಿನೆಟ್ ಆಗಿ ನಿಮಗೆ ರಿಯಲ್ ಅಲಾಟ್ಮೆಂಟ್ ಕಟ್ ಆಫ್ ಸಿಗ್ತದೆ. ಅಂದರೆ ರಿಯಲ್ ಅಲಾಟ್ಮೆಂಟ್ ನಿಮಗೆ ಆಗ್ತದೆ. ನಾನು ಹೇಳಿರೋ ಹಾಗೆ ಒಂದು 10 to 12 ವರ್ಸ್ಟ್ ಕೇಸಲ್ಲಿ 15 ಮಾರ್ಕ್ಸ್ ಜಾಸ್ತಿ ಆಗಿಬಿಟ್ಟು ನಿಮ್ಮ ಒಂದು ಕಾಲೇಜ್ ನಿಮಗೆ ಅಲಾಟ್ ಆಗ್ತದೆ. ಸೊ ಲಾಸ್ಟ್ ಇಯರ್ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಸ್ತಿ ಆಗ್ತಾರೆ. ಸೊ ಬಟ್ ಲಾಸ್ಟ್ ಇಯರ್ ಇದ್ದಂತಹ ಈಗ 570 ಇದ್ದವನಿಗೂ ಕೂಡ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗೋದಿಲ್ಲ ಅಂತಂದರೆ ಇಟ್ ಈಸ್ ಅನ್ಬಿಲೀವೇಬಲ್. ಬಟ್ ಡೆಫಿನೆಟ್ಲಿ ವೇಟ್ ಮಾಡಿ, ಸೆಕೆಂಡ್ ರೌಂಡ್ ಹೊತ್ತಿಗೆ ಈ ಎಲ್ಲ ಕಟ್ ಆಫ್ಗಳು ಒಂದು ಹಂತಕ್ಕೆ ಬಂದಿರ್ತದೆ. ಸೊ ಬಟ್ ಅಲ್ಲಿವರೆಗೆ ನಂಬಿಕೆಯನ್ನು ಇಟ್ಕೊಂಡು ಹೋಗೋದು ಪೇರೆಂಟ್ಸ್ಗಳಿಗೆ ಮತ್ತು ಸ್ಟೂಡೆಂಟ್ಸ್ಗಳಿಗೆ ತ್ರಾಸಾಗ್ತದೆ, ಅದು ನನಗೆ ಗೊತ್ತು. ಬಟ್ ಏನು ಮಾಡೋದಕ್ಕೂ ಬರೋದಿಲ್ಲ. ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಅಷ್ಟೇ. ಸೊ KE ಅವರು ಮಾಡಿರುವಂಥ ತಪ್ಪಿನಿಂದಾಗಿ ಒಬ್ಬೊಬ್ಬ ವಿದ್ಯಾರ್ಥಿ, ಈಗ ನೀಟ್ ಮಾಡುವಂಥ ವಿದ್ಯಾರ್ಥಿ, KCET ಮಾಡುವಂಥ ವಿದ್ಯಾರ್ಥಿ, ಸೊ ನನಗೆ ಗೊತ್ತಿದ್ದಂಥ ಒಂದು 4 ರಿಂದ 5 ಜನ ವಿದ್ಯಾರ್ಥಿಗಳು 580, 590, 600 ಬಿದ್ದವರು RV ಕಾಲೇಜಲ್ಲಿ, BMS ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂತಲೇ ಕೂತ್ಕೊಂಡವರು, ಅವರಿಗೆ CETಯಲ್ಲೂ ಕೂಡ ಒಳ್ಳೆಯ ರ್ಯಾಂಕ್ ಬಂದಿದೆ. ಸೊ CETಯಲ್ಲೂ ಕಾಲೇಜ್ ಅಲಾಟ್ ಆಗಿದೆ, ನೀಟಲ್ಲೂ ಕೂಡ ಕಾಲೇಜ್ ಅಲಾಟ್ ಆಗಿದೆ. ಅಂದರೆ ಒಬ್ಬವನ ಹೆಸರಲ್ಲಿ 2 ಕಾಲೇಜ್ ಇರೋದಕ್ಕೆ ಒಂದು ಕಾಲೇಜ್ ಅಲ್ಲಿ ಲಾಕ್ ಆಗಿರ್ತದೆ. ಸೊ ಫಸ್ಟ್ ರೌಂಡಲ್ಲೂ ಕೂಡ ಹೀಗೆ ಆಗಿರ್ತದೆ. ಬಟ್ ಅವರಷ್ಟರ ಜೊತೆ ನಾನು ಮಾತಾಡಿದ್ದೀನಿ, ಅವರೆಲ್ಲರಿಗೂ ಕೂಡ ಮೆಡಿಕಲ್ ಹೋಗೋದಕ್ಕೆ ಇಷ್ಟ ಇಲ್ಲ. 5 ವರ್ಷ ಸಾಕಾಗೋದಿಲ್ಲ. MBA ಆದಮೇಲೆ, MBBS ಆದಮೇಲೆ MD ಮಾಡಬೇಕು, ಸ್ಪೆಷಾಲಿಟಿ ಮಾಡಬೇಕು, ಇವ್ಯಾವುದೂ ಆಗೋದಿಲ್ಲ ಸರ್, ನಾನು 4 ವರ್ಷ ಇಂಜಿನಿಯರಿಂಗ್ ಮಾಡ್ತೀನಿ, ಜಾಬ್ ಹಿಡಿತೀನಿ ಅನ್ನೋ ಒಂದು ಮೆಂಟಾಲಿಟಿ ಇರುವಂಥ ವಿದ್ಯಾರ್ಥಿಗಳು ಸೊ ಡೆಫಿನೆಟ್ ಆಗಿ ಇಂಜಿನಿಯರಿಂಗನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಎಷ್ಟೋ ಸೀಟ್ಗಳು ಈಗೇನು ಫಸ್ಟ್ ರೌಂಡಿನಲ್ಲಿ ಆಗಿರ್ಬೋದು, ಮಾಕ್ ಅಲಾಟ್ಮೆಂಟ್ ಆಗಿರ್ಬೋದು, ಅಂತಹ ಇಂಜಿನಿಯರಿಂಗ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಅಲಾಟ್ ಆಗಿರೋದಕ್ಕೆ ಸೊ ಇಲ್ಲಿ ಸೀಟ್ಗಳು ಖಾಲಿ ಆಗ್ತದೆ. ಸೊ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗ್ತದೆ. ನೀವು ಹೇಳ್ಬೋದು ಸರ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದವನಿಗೆ ಸೊ ಇಲ್ಲಿ ಯಾಕೆ ನೀಟ್ ಕಾಲೇಜಸ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ? ಸೊ ಸೆಲೆಕ್ಟ್ ಮಾಡ್ಕೊಂಡಿರೋದಕ್ಕೆ ಕಾರಣ ಏನಂತಂದರೆ, ಒಂದು ಪೇರೆಂಟ್ಸ್ ಪ್ರೆಷರ್ ಇರ್ಬೋದು, ಎರಡನೇದು ಅವನಿಗೆ ಇಂಜಿನಿಯರಿಂಗ್ ಸೀಟ್ ಸಿಗ್ತದೋ ಇಲ್ಲೋ ಅನ್ನೋ ಒಂದು ನಂಬಿಕೆಯಿಂದ, ಅಂದರೆ ಸಿಗ್ತದೋ ಇಲ್ಲೋ ಒಂದು ಹೆದರಿಕೆಯಿಂದ ಸೊ ಡೆಫಿನೆಟ್ ಆಗಿ ಇಂಜಿನಿಯರಿಂಗ್ ಸೀಟ್ ಜೊತೆ ಮೆಡಿಕಲ್ನು ಕೂಡ ಹಾಕ್ಕೊಂಡಿರ್ಬೋದು. ಇಂಜಿನಿಯರಿಂಗ್ ಸಿಗಲೇ ಇಲ್ಲಪ್ಪ, ನಾನು ಅಂದ್ಕೊಂಡಿರೋಂಥ ಟಾಪ್ ಕಾಲೇಜಲ್ಲಿ, ಸೊ ಮೆಡಿಕಲರ್ ಮಾಡೋಣ ಅಂತ ಒಂದು ಹಾಕ್ಕೊಂಡಿರ್ಬೋದು. ಸೊ ಫಸ್ಟ್ ರೌಂಡಲ್ಲೂ ಕೂಡ ಇದೇ ರೀತಿ ಆಗ್ತದೆ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಸೆಕೆಂಡ್ ರೌಂಡ್ ಬರುವಂಥ ಹೊತ್ತಿಗೆ ಸೊ ಡೆಫಿನೆಟ್ ಆಗಿ ಈ ಒಂದು ಸಿನಾರಿಯೋ ಏನಿರುತ್ತೆ ಕಂಪ್ಲೀಟಾಗಿ ಚೇಂಜ್ ಆಗ್ತದೆ ಅನ್ನೋ ಒಂದು ಭರವಸೆ ನನಗೆ ಇದೆ. ಎಸ್. ಸೊ ಈ ಒಂದು PDF ಅಲ್ಲಿ ನಾನು ನಿಮಗೆ ನೀಡ್ತಾ ಇರೋದು ಜನರಲ್ ಕ್ಯಾಟಗರಿ ಕಟ್ ಆಫ್ ಫಾರ್ ಮಾಕ್ ಅಲಾಟ್ಮೆಂಟ್. ಸೊ ಇದರಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಕ್ಲೋಸಿಂಗ್ ಆಲ್ ಇಂಡಿಯಾ ರ್ಯಾಂಕ್. ಇದು ಆಲ್ ಕಾಲೇಜಸ್ ವೈಸ್ ಇಲ್ಲ, ದಯವಿಟ್ಟು ತಿಳ್ಕೊಳ್ಳಿ, ಇದು ಇಟ್ ಈಸ್ ನಾಟ್ ಕಾಲೇಜ್ ವೈಸ್. ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ, ಫಾರ್ ಎಕ್ಸಾಂಪಲ್ 1G ಕ್ಯಾಟಗರಿ ಸ್ಟೂಡೆಂಟ್ಸಲ್ಲಿ ಲಾಸ್ಟ್ ಕ್ಲೋಸಿಂಗ್ ರ್ಯಾಂಕ್ ಯಾವುದಪ್ಪ ಅಂತಂದರೆ 90,566 ಇದೆ. ಸೊ ನೀಟ್ 2023 ಮಾರ್ಕ್ಸ್ ಒಂದು ಏನಿದೆ ಅಂತಂದರೆ 519. ಅಲಾಟೆಡ್ ಕಾಲೇಜ್ ಏನಿದೆ ಅಂದರೆ JGMMMC ಹುಬ್ಳಿ. ಅಂದರೆ ಈಗ 519 ಬಿದ್ದಂಥ ವಿದ್ಯಾರ್ಥಿಗೆ JGMMMC ಹುಬ್ಳಿದಲ್ಲಿ ಕಾಲೇಜ್ ಸಿಕ್ಕಿದೆ. ಸೊ JGMMMC ಹುಬ್ಳಿ ನಿಮ್ಗೆ ಗೊತ್ತೇ ಇದೆ, 6.4 ಲ್ಯಾಕ್ ಆಗ್ತದೆ. ಅದು ನಾವು ಗೌರ್ಮೆಂಟ್ ಇನ್ ಪ್ರೈವೇಟ್ ಕ್ಯಾಟಗರಿ ಅಂತಲೇ ಕನ್ಸಿಡರ್ ಮಾಡ್ತಾರೆ, ಬಟ್ ಹೈಯರ್ ಫೀಸ್ ಸೈಡ್ ಇರುವಂಥದ್ದು. ಸೊ ಎರಡನೇದಾಗಿ ನೋಡಿ, 1K ಕ್ಯಾಟಗರಿಯವರಿಗೆ 1,35,755, 474 ನೀಟ್ ಮಾರ್ಕ್ಸ್ಗೆ ಸ್ಟಾಪ್ ಆಗಿದೆ. ಸೊ ನಿಮಗೆ ನಿಮ್ಮ ಒಂದು ಈ ಒಂದು KE ಅವರು ಕೊಟ್ಟಿರುವಂತಹ ಈ ಒಂದು PDF ಏನಿದೆ, ಇದರಿಂದ ನಿಮಗೆ ಏನು ಗೊತ್ತಾಗ್ತದೆ ಅಂತಂದರೆ ಆಲ್ ಇಂಡಿಯಾ ರ್ಯಾಂಕ್ ಗೊತ್ತಾಗ್ತದೆ, ಆಲ್ ಇಂಡಿಯಾ ರ್ಯಾಂಕ್. ಬಟ್ ಇದಕ್ಕೆ ನಾನೇನು ಮಾಡಿದ್ದೀನಿ ಅಂತಂದರೆ ಮಾರ್ಕ್ಸನ್ನು ಅಲ್ಲಿ ಮ್ಯಾಪ್ ಮಾಡಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್ 1K ಕ್ಯಾಟಗರಿಯಲ್ಲಿ ಕ್ಯಾಟಗರಿ 1 ಕನ್ನಡ ಮೀಡಿಯಂ ಇದ್ದಂಥ 474 ಬಿದ್ದಂಥ ವಿದ್ಯಾರ್ಥಿಗೆ ಸೀಟ್ ಸಿಕ್ಕಿದೆ, ಗೊತ್ತಿರಲಿ. ಸೊ ಡಾಕ್ಟರ್ BR ಅಂಬೇಡ್ಕರ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ಸೊ ಇದು 1.5 ಲ್ಯಾಕ್ ಸೀಟ್ ಇದು. ಸೊ ಅದೇ ರೀತಿ ಸುಬ್ಬಯ್ಯ ಮೆಡಿಕಲ್ ಕಾಲೇಜಲ್ಲಿ 508 ಬಿದ್ದಂತಹ ಕ್ಯಾಟಗರಿ 1 ರೂರಲ್ ಇದ್ದಂಥ ವಿದ್ಯಾರ್ಥಿಗೆ ಸೀಟ್ ಸಿಕ್ಕಿದೆ.
ಸೊ ಈ ರೀತಿಯಾಗಿ ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟಾಗೆ ಪ್ರತಿಯೊಂದನ್ನು ಕೂಡ ನೀವು ನೋಡ್ಕೊಳ್ಬೋದು. ಸೊ ಈ ಒಂದು PDF ನಿಮಗೆ ಬೇಕು ಅಂತ ಅಂದರೆ, ಸೊ ಇದು ಮತ್ತೆ ಹೇಳ್ತಾ ಇದ್ದೀನಿ, ಕಾಲೇಜ್ ವೈಸ್ ಇಲ್ಲ, ನನಗೆ ಅಷ್ಟೊಂದು ಟೈಮ್ ಸಿಕ್ಕಿಲ್ಲ, ಬಟ್ ಮಾಕ್ ಅಲಾಟ್ಮೆಂಟಿಗೆ ಅಷ್ಟೊಂದು ಟೈಮ್ ಹಾಕೋದ್ರಲ್ಲೂ ಕೂಡ ಅರ್ಥ ಇಲ್ಲ. ಸೊ ವೇಟ್ ಫಾರ್ ದ ಫಸ್ಟ್ ರೌಂಡಲ್ಲಿ ನಿಮಗೆ ಕಂಪ್ಲೀಟ್ ಅನಾಲಿಸಿಸನ್ನು ಕೊಡ್ತೀನಿ. ಸೊ ಇಲ್ಲಿ ನಿಮಗೆ ನೀಡ್ತಾ ಇರೋದು ನಿಮ್ಮ ಕೆಟಗರಿಗೆ ತಕ್ಕನಾಗೆ. ಸೊ ಈ ರೀತಿ ನಿಮ್ಮ ಕೆಟಗರಿ ತಕ್ಕನಾಗೆ, ಸೊ ಆಲ್ ಇಂಡಿಯಾ ರ್ಯಾಂಕ್ ನಿಮಗೆ ಆಲ್ರೆಡಿ ಗೊತ್ತಿದೆ KE ಅವರ PDF ಇಂದ, ಬಟ್ ನೀಟ್ 2023 ಮಾರ್ಕನ್ನು ನಾನು ಮ್ಯಾಪಪ್ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ ಅಲಾಟೆಡ್ ಕಾಲೇಜ್, ಬಟ್ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇಲ್ಲ, ಯಾಕಂದರೆ ನನ್ನ ಎನರ್ಜಿ ಇದರಲ್ಲಿ ಹಾಕಿರೋದಕ್ಕೆ. ಸೊ ಇದಕ್ಕೆ ನಾನು 49 ರೂಪೀಸ್ ಚಾರ್ಜ್ ಮಾಡಿದ್ದೀನಿ. ಸೊ ನನ್ನ ಒಂದು RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪಿನಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು, ಸೊ ಆ ಒಂದು ಕೋರ್ಸ್ ನಿಮಗೆ ಕಾಣಿಸ್ತದ. ಸೊ ಬೇಕು ಅಂತಂದರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಇದು ನಾನ್ ಡೌನ್ಲೋಡೇಬಲ್ ಗೊತ್ತಿರಲಿ. ಸೊ ಆ್ಯಪಲ್ಲಿ ನೀವು ಪರ್ಚೇಸ್ ಮಾಡಿಕೊಂಡು ಮೊಬೈಲಲ್ಲೇ ಅದನ್ನು ಚೆಕ್ ಮಾಡ್ಕೊಳ್ಬಹುದು. ರೈಟ್, ಒತ್ತಾಯ ಇಲ್ಲ, ಯಾರಿಗೆ ಬೇಕೋ ಅವ್ರು ಅಷ್ಟೇ ತೊಗೊಳ್ಳಿ, ಇಲ್ಲ ಅಂತಂದ್ರೆ ಕ್ಲೋಸಿಂಗ್ ಆಲ್ ಇಂಡಿಯಾ ರ್ಯಾಂಕ್ ಅಂತ ನಿಮಗೆ ಸಿಗ್ತದೆ. ಸೊ ಇದರ ಜೊತೆಗೆ ಈ ರೀತಿಯಾಗಿ ಪ್ರತಿಯೊಂದು ಕಾಲೇಜನ್ನು ಕೂಡ ವಿತ್ ಸೊ ನೋಡಿ ಇಲ್ಲಿ ಹೈದರಾಬಾದ್ ಕರ್ನಾಟಕ ಕೂಡ ಕೊಟ್ಟಿದ್ದೀನಿ. ಹೈದರಾಬಾದ್ 1H ಕೆಟಗರಿಯಲ್ಲಿ 99003 ಆಲ್ ಇಂಡಿಯಾ ರ್ಯಾಂಕ್ ಸ್ಟಾಪ್ ಆಗಿದ್ದಾರೆ. 510 ಮಾರ್ಕ್ಸ್ ಶ್ರೀ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜ್ ಚನ್ನಪಟ್ಟಣದಲ್ಲಿ ಸ್ಟಾಪ್ ಆಗಿದೆ. ಸೊ ಅದೇ ರೀತಿ 479 ಕೊಪ್ಪಳದಲ್ಲಿ ಸ್ಟಾಪ್ ಆಗಿದೆ. ಸೊ ಇದನ್ನು ನೋಡಿಕೊಂಡು ನಿಮಗೊಂದು ಐಡಿಯಾ ಬರ್ತದೆ ನಿಮ್ಮ ಕೆಟಗರಿಯಲ್ಲಿ ಎಲ್ಲಿಗೆ ಸ್ಟಾಪ್ ಆಗಿದೆ, ನನಗೂ ಕಾಲೇಜ್ ಸಿಗಬಹುದು ಅನ್ನೋ ಒಂದು ಸಮಾಧಾನ ನಿಮಗೆ ಸಿಗ್ತದೆ. ಸೊ ಕೆಟಗರಿ 1 ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕದಲ್ಲಿ ಸೊ 130584 479ಗೂ ಕೂಡ ಸಿಕ್ಕಿದೆ. ಅದು ಗೌರ್ಮೆಂಟ್ ಕಾಲೇಜ್ ನೋಡಿ, ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ರೈಟ್, ಸೊ ಇದೇ ರೀತಿ ನಿಮಗೆ ಪ್ರೈವೇಟ್ ಕೆಟಗರಿಯಲ್ಲೂ ಕೂಡ ತೋರಿಸ್ತೀನಿ. ಸೊ ಪ್ರೈವೇಟ್ ಕೆಟಗರಿಯಲ್ಲಿ ಈವನ್ 10 lakh ರೂಪೀಸ್ ಕೊಡ್ತೀನಿ ಅನ್ನೋರಿಗೂ ಕೂಡ ಕಟ್ ಆಫ್ ಜಾಸ್ತಿ ಆಗಿದೆ. ಲಾಸ್ಟ್ ಇಯರ್ ಆಲ್ಮೋಸ್ಟ್ 440 ಇದ್ದಂಥ ಕಟ್ ಆಫ್ ಈ ವರ್ಷ 30 ಮಾರ್ಕ್ಸ್ ಜಾಸ್ತಿ ಆಗಿಬಿಟ್ಟು 470ಗೆ ಬಂದು ಸ್ಟಾಪ್ ಆಗಿದೆ. ಸೊ ಬಟ್ ಗೊತ್ತಿರಲಿ, ಈ ವರ್ಷ 470 ಏನು ಸ್ಟಾಪ್ ಆಗಿದೆ, ಇದು ಇಷ್ಟಕ್ಕೆ ಇರೋದಿಲ್ಲ. ಡೆಫಿನೆಟ್ ಆಗಿ 440 ಇಲ್ಲ ಅಂದರೂ 450ಗಾದರೂ ಬಂದು ಸ್ಟಾಪ್ ಆಗಲೇಬೇಕು. ಓಕೆ, ಸೊ ನಿಮ್ಮ ಹೋಪ್ಸನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆ, ಸೊ ಜನರಲ್ ಮೆರಿಟ್ ಪ್ರೈವೇಟಲ್ಲಿ ನೋಡಿ, ಸೊ 10 lakh ಕೆಟಗರಿ ಮಾತ್ರ ತೊಗೊಂಡಿದ್ದಾನೆ. ಇಲ್ಲಿ 139958 ಆಲ್ ಇಂಡಿಯಾ ರ್ಯಾಂಕು 470 ಮಾರ್ಕ್ಸಿಗೆ ಇದು ಸ್ಟಾಪ್ ಆಗಿದೆ. ಅದೇ ರೀತಿ ಕನಚೂರು GMPH ಕೆಟಗರಿಯಲ್ಲಿ ಕನಚೂರು ಮೆಡಿಕಲ್ ಕಾಲೇಜಲ್ಲಿ 420ಗೆ ಸ್ಟಾಪ್ ಆಗಿದೆ, 201271. ಅಂದರೆ ನೀವೇನಾದರೂ ಹೈದರಾಬಾದ್ ಕರ್ನಾಟಕ ಆಗೋರಾಗಿದ್ದರೆ, ಸೊ ನೀವೇನಾದರೂ 10 lakh ಕೊಡೋದಕ್ಕೆ ರೆಡಿ ಇದ್ದರೆ 10.9 lakh ನಿಮಗೆ ಸೀಟ್ ಸಿಗ್ತದೆ. ಈವನ್ 430 ಆದರೂ ಕೂಡ ಸೀಟ್ ಸಿಗ್ತದೆ. ಬಟ್ ಎಲ್ಲೇ ಸಿಕ್ಕರೂ ಹೋಗ್ತೀನಿ ಅನ್ನೋ ಮೆಂಟಾಲಿಟಿ ಇರಬೇಕು. ಎರಡನೇದಾಗಿ ರಿಮೆಂಬರ್, ಈ ಮೆಡಿಕಲ್ ಕಾಲೇಜಸ್ಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ, ಅಂದರೆ ಆಪ್ಷನ್ ಎಂಟ್ರಿಯಲ್ಲಿ ಹಾಕಬೇಕಾದ್ರೆ ಎಲ್ಲ ಮೆಡಿಕಲ್ ಕಾಲೇಜಸ್ಸನ್ನು ಹಾಕಿ. ನಿಮಗೇನಾದರೂ ಈ ವರ್ಷ MBBS ಮಾಡಬೇಕು ಅಂತ ಇದ್ದರೆ ಪ್ರತಿಯೊಂದು ಮೆಡಿಕಲ್ ಕಾಲೇಜನ್ನು ನೀವು ಆ್ಯಡ್ ಮಾಡಿದರೆ ಮಾತ್ರ ಚಾನ್ಸಸ್ ಆಗ್ತದೆ, ಗೊತ್ತಿರಲಿ. ಇದೇ ರೀತಿ ಪ್ರತಿಯೊಂದು MU ಕೆಟಗರಿ, MA ಕೆಟಗರಿ, ME ಕೆಟಗರಿ ನೋಡಿ. ಸೊ ಕಂಪ್ಲೀಟ್ ಎಲ್ಲ ಕೆಟಗರಿಯ ಒಂದು ಡೀಟೇಲ್ಸನ್ನು ಇಲ್ಲಿ ಕೊಟ್ಟಿದ್ದೀನಿ. ಸೊ ತುಳು ನೋಡಿ, MU ಕೆಟಗರಿಯಲ್ಲಿ ಸೊ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ 192 ಬಿದ್ದರೂ ಕೂಡ ಸೀಟ್ ಸಿಕ್ಕಿದೆ. 192 ಗೊತ್ತಿರಲಿ. ರೈಟ್, ಸೊ 746682 ಆಲ್ ಇಂಡಿಯಾ ರ್ಯಾಂಕ್. ಈ ರೀತಿಯಾಗಿ ನಿಮಗೆ ಸಂಬಂಧಪಟ್ಟಂಥ ಕೆಟಗರಿಯಲ್ಲಿ ನೋಡ್ಕೊಳ್ಳಿ. ಸೊ ನೋಡಿಕೊಂಡು ನೀವು ಈ ಒಂದು PDF ಅನ್ನು ಸ್ಟಡಿ ಮಾಡಬಹುದು. ಇದಕ್ಕೆ ತಕ್ಕಂಗೆ 4 ಗಂಟೆ ತನಕ ಟೈಮ್ ಇದೆ, ಇವತ್ತು 4 ಗಂಟೆ ತನಕ ಟೈಮ್ ಇದೆ. ಸೊ ನೀವು ಕಾಲೇಜನ್ನು ಎಂಟ್ರಿ ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.